श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ 16ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಮೈತ್ರೇಯ ಉವಾಚ ಸಪ್ರಹಸ್ಯ ಮಹಾಬಾಹೋ ಭಗವಾನ್ ಶಬ್ದಗೋಚರಃ ಪ್ರತ್ಯಾಚಷ್ಟಾತ್ಮಭೂರ್ದೇವಾನ್ ಪ್ರೀಣನ್ ರುಚಿರಯಾ ಗಿರಾ ಸಹ ಪ್ರಹಸ್ಯ ದಿತೇಹೇ ಕುಕರ್ಮ ಜ್ಞಾತ್ವಾ ಪ್ರಹಸ್ಯ ಅಂತ ಬರೀತಾರೆ ನೋಡಿ. ಅಂದರೆ ದಿತಿದೇವಿಯ ಗರ್ಭದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಇದ್ದಾರೆ. ಇವರನ್ನ ರಿಲೀಸ್ ಮಾಡಿದರೆ ತಾನೇ ಪರಮಾತ್ಮ ಅವತಾರ ಮಾಡಿ ಸಂಹಾರ ಮಾಡೋದು. ಅದರಿಂದ ನಾನು ಇವ್ರನ್ನ ಹೊಟ್ಟೆಲ್ಲೇ ಇಟ್ಕೋತೀನಿ ಅಂತ ಅವರು ಗರ್ಭ ಹೊರಗೆ ಬರಲಿಕ್ಕೆ ಬಿಡ್ತಾನೆ ಇಲ್ಲ ಅಂತ ದಿತಿದೇವಿ. ಅದರಿಂದ ಎಲ್ಲ ಕಡೆ ಕತ್ತಲಾಯಿತು. ದೇವತೆಗಳೆಲ್ಲ ಬ್ರಹ್ಮದೇವರ ಹತ್ರ ಪ್ರಾರ್ಥನೆ ಮಾಡಿದ್ರು ಹಾಗೆ ಅಂತ ನಾವು ನೋಡಿದ್ದೀವಿ. ಅದಾದ ಮೇಲೆ ಮೈತ್ರೇಯರು ವಿದುರರಿಗೆ ಹೇಳ್ತಾ ಇದ್ದಾರೆ, ಬ್ರಹ್ಮದೇವರು ಆ ಇಂದ್ರಾದಿಗಳು ಮಾಡಿದ ಸ್ತೋತ್ರವನ್ನ ಕೇಳಿ ನಕ್ಕು ಬಿಟ್ರಂತೆ. ಯಾಕೆ? ದಿತಿದೇವಿಯ ಕುಕರ್ಮವನ್ನ ನೋಡಿ ನಕ್ಕಿದ್ರು ಹಾಗೆ ಅಂತ. ಸಪ್ರಹಸ್ಯ ಮಹಾಬಾಹೋ ಭಗವಾನ್ ಶಬ್ದಗೋಚರ, ದೇವಸ್ಥಿತಿ ರೂಪ ಶಬ್ದ ವಿಷಯ ಅಂತ. ದೇವತೆಗಳ ಸ್ತೋತ್ರ ಮಾಡಿದ್ರಲ್ವಾ ಇಂದ್ರಾದಿ ದೇವತೆಗಳು, ಆ ಸ್ತೋತ್ರಕ್ಕೆ ವಿಷೀಭೂತರಾದ ಬ್ರಹ್ಮದೇವರು ನಗ್ತಾ ಪ್ರತ್ಯಾಚಷ್ಟ ಆತ್ಮಭೂರ್ ದೇವಾನ್ ಪ್ರೀಣನ್ ರುಚಿರೆಯಾಗಿರ ಆ ದೇವತೆಗಳನ್ನು ಕುರಿತು ಹೇಳಿದ್ರಂತೆ. ಏನ್ ಹೇಳಿದ್ರು ಬ್ರಹ್ಮದೇವರು? ಬ್ರಹ್ಮ ಉವಾಚ ಮಾನಸ ಮೇ ಸುತಾಯುಷ್ಮತ್ ಪೂರ್ವಂ ವೈ ಸನಕಾದಯಃ ಚೇರುರ್ವಿಹಾಯ ಸಾ ಲೋಕಾನ್ ಲೋಕೇಶು ವಿಕದ ಸ್ಪೃಹಾಃ. ಸನಕಾದಿಗಳ ವಿಚಾರವನ್ನ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು. ಪುರ ಅಂದ್ರೆ ನೀವೇನಿಲ್ಲಿ ಸೇರಿದ್ದೀರಿ, ನಿಮ್ಮನ್ನ ಹುಟ್ಟೋದಕ್ಕೆ ಮುಂಚೆನೆ ಅಂತ ಅರ್ಥ. ಹುಟ್ಟೋದಕ್ಕೆ ಮುಂಚೆನೆ ನನ್ನ ಮನಸ್ಸಿನಿಂದ ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನರು, ಅವರು ಮಾನಸ ಪುತ್ರರು ಅಂತ, ಬ್ರಹ್ಮದೇವರ ಬ್ರಹ್ಮಮಾನಸ ಪುತ್ರರು ಅಂತ ಪ್ರಸಿದ್ಧ. ಅವರು ಹುಟ್ಟಿ ಬಂದ್ರು ಹಾಗೆ ಅಂತ. ಅವರು ಚೇರುರ್ ವಿಹಾಯಸ, ವಿಹಾಯಸ ಅಂದ್ರೆ ಬರಿತಾರೆ ನೋಡಿ, ಆಕಾಶ ಮಾರ್ಗೇನ ಲೋಕಾನ್ ಲೋಕೇಶು ವಿಗತ ಸ್ಪೃಹಾಹ, ಅವರು ಸಂಚಾರ ಮಾಡ್ತಾ ಇರೋರು ಅಂತ. ಲೋಕೇಶು ಲೋಕಸ್ಥ ವಿಷಯೇಶು ವಿಗತ ಇಚ್ಛಾಹ, ಲೋಕದಲ್ಲಿರುವ ಪದಾರ್ಥಗಳ ಮೇಲೆ ಅವರಿಗೆ ಇಚ್ಛೆನೇ ಇಲ್ಲ. ಅಷ್ಟು ಜ್ಞಾನಿಗಳು, ಪರಮಾತ್ಮನನ್ನೇ ಕಾಣ್ತಾ ಲೋಕದಲ್ಲಿ ಯಾವುದು ಬೇಡ ಅಂತ. ಅಥಾಪಿ ತೇಷಾಂ ಲೋಕ ಸಂಚರಣಂ ಲೋಕತತ್ವ ವಿವಿತ್ಸಯ ಇತ್ಯಾಶಯ. ಆದ್ರೂ ಕೂಡ ಸಂಚಾರ ಯಾಕೆ ಮಾಡಬೇಕಾಗಿತ್ತು? ಲೋಕ ಬೇಡ ಅಂತ ಹೇಳಿದ ಮೇಲೆ ಸಂಚಾರ ಯಾಕೆ ಮಾಡಬೇಕಂದ್ರೆ ತತ್ವಜ್ಞಾನ ಪ್ರಚಾರಕ್ಕಾಗಿ ಅವರು ಮಾಡ್ತಾ ಇದ್ರು. ತತ್ವವನ್ನ ತಿಳ್ಕೋಬೇಕು, ತತ್ವವನ್ನ ಪ್ರಚಾರ ಮಾಡಬೇಕು ಹಾಗೆಂಬುದಕ್ಕಾಗಿ. ತೇ ಏಕದಾ ಭಗವತೋ ವೈಕುಂಠಸ್ಯ ಅಮಲಾತ್ಮನಃ ಯಯುರ್ ವಿಕುಂಠ ನಿಲಯಂ ಸರ್ವಲೋಕ ನಮಸ್ಕೃತಂ. ನೋಡಿ, ಎಷ್ಟು ರಾಮಾಯಣದಲ್ಲಿ ಕೂಡ ಇವ್ರದ್ದು ವಿಚಾರ ಇದೆ. ಪರಮಾತ್ಮ
ಹನುಮಂತನ ಮೇಲೆ ಎಷ್ಟು ಅನುಗ್ರಹ ಮಾಡಿದ್ರು ಅಂದ್ರೆ, ಹನುಮಂತ ದೇವರಿಗೆ ಎಲ್ಲ ವಿಚಾರವನ್ನು ಕೂಡ ಉಪದೇಶ ಮಾಡಿದ್ದಾರೆ. ಆ ವೇದಾದಿಗಳನ್ನ ಹನುಮಂತ ದೇವರು ಸನಕಾದಿಗಳಿಗೆ ಉಪದೇಶ ಮಾಡಿದರು ಅಂತ. ಅಂದರೆ ಇವರೆಲ್ಲ ವಾಯುದೇವರ ಶಿಷ್ಯರು ಅಂತ ಅರ್ಥ. ಅದಕ್ಕೆ ನೋಡಿ ಅಷ್ಟು ಜ್ಞಾನ, ಭಕ್ತಿ, ವೈರಾಗ್ಯ ಎಲ್ಲವೂ ಕೂಡಿ ಬರುತ್ತದೆ ಅವರಲ್ಲಿ. ಗುರುಗಳ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಸನಕಾದಿಗಳು ಹಾಗೆ ಅಂತ. ಒಂದ್ ಸಮಯ ಪೂಜ್ಯನಾದ ಷಡ್ಗುಣೇಶ್ವರ್ಯ ಸಂಪನ್ನನಾದ ಪರಮಾತ್ಮ ವೈಕುಂಠಸ್ಯ ಅಮಲಾತ್ಮನಃ ವಿಕುಂಠಾಖ್ಯಂ ನಿಲಯಂ ಲೋಕಂ. ವಿಕುಂಠ ಅಂತ ವಿಕುಂಠ ಅಂತ ಒಬ್ಬರು ಸ್ತ್ರೀ ದೇವಿ, ಅವರ ಮಗ. ಅದರಿಂದ ಪರಮಾತ್ಮನಿಗೆ ವಿಕುಂಠಾಯ ಅಪತ್ಯಂ ಪುಮಾನ್ ವೈಕುಂಠ ಹಾಗೆ ಅಂತ. ದೇವರ ಹೆಸರು ವೈಕುಂಠ, ಅವನ ಮನೆ ಹೆಸರು ಸೇಮ್ ವೈಕುಂಠ ಹಾಗೆ ಅಂತ. ಆ ರೀತಿಯಾಗಿ ಎಲ್ಲರೂ ನಮಸ್ಕಾರ ಮಾಡತಕ್ಕವರು. ಅಂತ ಪರಮಾತ್ಮ ಸರ್ವಲೋಕ ನಮಸ್ಕೃತಂ ಅಂತ ಹೇಳ್ತಾರೆ ನೋಡಿ. ಎಲ್ಲರೂ ನಮಸ್ಕಾರ ಮಾಡತಕ್ಕ ಆ ಪರಮಾತ್ಮನ ಲೋಕಕ್ಕೆ ಬಂದರು, ಅಂದ್ರೆ ವೈಕುಂಠ ಲೋಕಕ್ಕೆ. ಆದರೆ ಈ ಸನಕಾದಿಗಳು ಇನ್ನು ಮೋಕ್ಷವನ್ನು ಪಡೆದಿಲ್ಲ, ಅಮುಕ್ತರು. ಅಮುಕ್ತರಾಗಿ ಅಮುಕ್ತ ಸ್ಥಾನ ಅಂತ ಇದೆ ವೈಕುಂಠದಲ್ಲಿ. 2 ಸ್ಥಾನ ಇದೆ, ಮುಕ್ತ ಸ್ಥಾನ, ಅಮುಕ್ತ ಸ್ಥಾನ ಹಾಗೆ ಅಂತ. ಅವರೆಲ್ಲ ಅಮುಕ್ತರು, ಅದರಿಂದ ಅಮುಕ್ತ ಸ್ಥಾನಕ್ಕೆ ಬಂದರು ಅಂತ ಇಟ್ಕೋಬೇಕು. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠ ಮೂರ್ತಯಃ ಯೇ ನಿತ್ಯಂ ಅನಿಮಿತ್ತೇನ ಧರ್ಮೇಣ ಆರಾಧಯನ್ ಹರಿಂ ಅನಿಮಿತ್ತೇನ ವಿಷ್ಣುವರ್ಪಣೇನ ಅಂತ ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಆಚಾರ್ಯರು. ವಸಂತಿ ಯತ್ರ ಪುರುಷಾಃ ಸರ್ವೇ ವೈಕುಂಠ ಮೂರ್ತಯಃ. ಆ ಅಮುಕ್ತ ಸ್ಥಾನಕ್ಕೆ ಬಂದ್ರಲ್ಲ, ಅಲ್ಲಿ ಅನೇಕ ಜನ ವಾಸ ಮಾಡ್ತಾರೆ, ಸಜ್ಜನರು. ಅವ್ರು ಹೇಗಿರ್ತಾರೆ ಹಾಗೆಂದ್ರೆ ವೈಕುಂಠ ಮೂರ್ತಯ, ಪರಮಾತ್ಮನಿಗೆ ಸದೃಶವಾದ ರೂಪ ಇವರಿಗೂ ಇದೆ. ಚತುರ್ಭುಜ ಇತ್ಯಾದಿಗಳನ್ನೆಲ್ಲ ಇಟ್ಕೊಂಡು ಅವರು ಇರ್ತಾರೆ. ಶಂಖಚಕ್ರಗಳನ್ನೆಲ್ಲ ಧರಿಸಿದವರಾಗಿ ಪರಮಾತ್ಮನಂತೆ ಅವರು ಕೂಡ ಇರ್ತಾರೆ. ಪರಮಾತ್ಮ ಅಂತ ಅಲ್ಲ, ಪರಮಾತ್ಮನ ರೂಪ ಸದೃಶ. ಈಗ ರಾಮರಂತೆ ಒಬ್ರು ವೇಷ ಹಾಕೊಂಡಿರ್ತಾರೆ ಅಂದ್ರೆ ಅವ್ರನ್ನ ರಾಮ ಅಂತಾನೆ ಹೇಳೋದಿಲ್ಲವೇ? ಅದೇ ತರ ಪರಮಾತ್ಮನಂತೆ ಒಂದು ರೂಪ ಸಿಮಿಲಾರಿಟಿ ಅಷ್ಟೇ. ಮತ್ತು ಅವರು ನಿತ್ಯಂ ಅನಿಮಿತ್ತೇನ, ಮತ್ತೆ ಅಲ್ಲಿ ಏನ್ ಮಾಡ್ತಾರೆ ಅವರು? ಅನಿಮಿತ್ತ, ಹಾಗೆಂದ್ರೆ ಪರಮಾತ್ಮನ ಪ್ರೀತಿಗಾಗಿ ಧರ್ಮೇಣ ಆರಾಧಯನ್ ಹರಿಂ, ಧರ್ಮ ಮಾರ್ಗದಿಂದ ತಮಗೆ ವರ್ಣಾಶ್ರಮಕ್ಕೆ ವಿಹಿತ ಕರ್ಮಗಳನ್ನ ಪರಮಾತ್ಮನ ಪೂಜಾ ರೂಪವಾಗಿ ಫಲಾಪೇಕ್ಷೆ ಇಲ್ಲದೆ ಕೃಷ್ಣಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನ ಅಲ್ಲಿ ಮಾಡ್ತಾ ಇರ್ತಾರೆ. ಅಂತ ಜನರು ಇರತಕ್ಕ ವೈಕುಂಠ ಸ್ಥಾನಕ್ಕೆ ಸನಕಾದಿಗಳು ಬಂದರು ಅಂತ ಅರ್ಥ. ಇದೆಲ್ಲ ವೈಕುಂಠ ವರ್ಣನೆ. ವೈಕುಂಠದಲ್ಲಿ ಜನ ಹೇಗಿರ್ತಾರೆ ಅಂತ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನೋಡಿ. ಇದು ಅವರು ಬ್ರಹ್ಮದೇವರು ಕಂಡು ಹೇಳಿರೋದು. ಯತ್ರ ಚಾದ್ಯ ಪುಮಾನಾಸ್ತೆ ಭಗವಾನ್ ಶಬ್ದಗೋಚರಃ ಸತ್ವಂ ವಿಷ್ಟಭ್ಯ ವಿರಜಂ ಸ್ವಾನಾಂನೋ ಮೃಡಯನ್ ವೃಷಃ. ಯಾವ ವೈಕುಂಠದಲ್ಲಿ ಸರ್ವೋತ್ತಮನಾದ ಪರಮಾತ್ಮ ಭಗವಾನ್ ಶಬ್ದಗೋಚರಃ, ಶಬ್ದಗೋಚರಃ ಅಂದ್ರೆ ಮೂರ್ತಿಮದ್ಭಿಹಿ ವೇದೈಹಿ ಸ್ತುತಃ, ವೇದಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಪರಮಾತ್ಮನನ್ನ ಸ್ತೋತ್ರ ಮಾಡ್ತವೆ ಅಂತ. ಅಂಥ ಲೋಕ ಅದು ಶಬ್ದಗೋಚರ. ಸತ್ವಂ ಜ್ಞಾನಬಲ ಸಮಾಹಾರಾತ್ಮಕಂ ದೇಹಂ ವಿಷ್ಟಭ್ಯ ಸತ್ವಂ ಸತ್ವಗುಣಂ ವಿಷ್ಟಭ್ಯ ಕಾರ್ಯೋನ್ಮುಖೀಕೃತ್ಯ ಇತಿವ ಮೃಡಯನ್ ರಕ್ಷನ್ ಸ್ವಾನಾಂ ಅಸ್ಮಾಕಂ ವೃಷಃ ಶ್ರೇಷ್ಠಃ ಹಾಗೆ ಅಂತ. ನಮ್ಮೆಲ್ಲರಿಗಿಂತಲೂ ಶ್ರೇಷ್ಠನಾದ, ಅನಂತ ರೂಪಗಳಿಂದ ಕೂಡಿದ, ಅನಂತ ಗುಣಗಳಿಂದ ತುಂಬಿದ ಆ ವೇದ ಹಾಗೆ ತಿಳಿಸಿಕೊಡುತ್ತದೆ. ಆ ಪುರುಷ ಶಬ್ದ ವಾಚ್ಯನಾದ ಶ್ರೀಮನ್ನಾರಾಯಣನು ರಜೋಗುಣ ಇತ್ಯಾದಿಗಳ ಸಂಗ್ರಹ, ಅದರ ಮಿಕ್ಸ್ ಇಲ್ಲದೆ ಜ್ಞಾನಾನಂದಮಯವಾದ ಶರೀರ, ಪ್ರಕೃತಿಯ ಗುಣಗಳ ಸಂಬಂಧ ಇಲ್ಲ ದೇವರಿಗೆ. ಅಪ್ರಾಕೃತನಾದ ಅಂತ ಅರ್ಥ. ಅಪ್ರಾಕೃತನಾದ ಜ್ಞಾನ, ಅಪ್ರಾಕೃತವಾದ ಜ್ಞಾನ ಬಲ ಇವುಗಳಿಂದ ಆದ ಶರೀರ ಉಳ್ಳವನಾದ ಆ ಪರಮಾತ್ಮ, ಆ ಲೋಕ ಶುದ್ಧ ಸತ್ವ ಲೋಕ. ವೈಕುಂಠ ಲೋಕ ಅಂದ್ರೆ ಶುದ್ಧ ಸತ್ವ ಲೋಕ. ಅಂತ ಲೋಕದ ರಕ್ಷಣೆಗಾಗಿ ಯಾವ ಆ ಲೋಕದಲ್ಲೇ ವಾಸ ಮಾಡ್ತಾ ಇದ್ದಾನೆ ಪರಮಾತ್ಮ. ವೈಕುಂಠ ಲೋಕದಲ್ಲಿ ಯಾಕೆ ಇದ್ದಾನೆ ಹಾಗೆ ಅಂದ್ರೆ
ಆ ವೈಕುಂಠ ಲೋಕವನ್ನು ತಾನು ರಕ್ಷಣೆ ಮಾಡಬೇಕು, ಅಲ್ಲಿರುವ ಜನರನ್ನ ರಕ್ಷಣೆ ಮಾಡಬೇಕು ಅಂತ. ದೇವರಿಗೆ ಮನೆ ಇಲ್ಲ, ಅದರಿಂದ ವೈಕುಂಠದಲ್ಲಿ ಇದ್ದಾನೆ ಹಾಗೆ ಅಂತ ನಾವು ಭಾವಿಸಬಾರ್ದು. ತನಗೆಂತ ಒಂದು ಮನೆ ಬೇಕು, ಅದರಿಂದ ಮನೆ ಕಟ್ಟಿಕೊಂಡ ಹಾಗೆ ಇಲ್ಲ. ಇಡೀ ಬ್ರಹ್ಮಾಂಡ ಈಶಾವಾಸ್ಯಂ, ದೇವರ ಮನೆ. ಅವನಿಗೆ ವೈಕುಂಠ ಅಂತ ಬೇಕಾಗಿಲ್ಲ. ಆದರೂ ಕೂಡ ಇಂತಹ ಜನರು ಅಲ್ಲಿಗೆ ಇರ್ತಾರೆ. ಅದು ಅವರ ಚರ್ಮ ಶರೀರ ಆಗಿರುತ್ತೆ, ಕೊನೆಯ ಶರೀರ. ಸಾಧನೆ ಮಾಡೋದಕ್ಕಾಗಿ ವೈಕುಂಠಕ್ಕೆ ಬರ್ತಾರೆ. ಸತ್ಯಲೋಕಕ್ಕೆ ಮೇರೆ ಇರತಕ್ಕ ಲೋಕ ಅದು. ಅಂತ ಪರಮಾತ್ಮ ಅಲ್ಲಿ ಇದ್ದು ಅಲ್ಲಿದ್ದ ಜನರನ್ನು, ಆ ಲೋಕವನ್ನು, ಇಲ್ಲಾಂದ್ರೆ ಯಾರೋ ಬೇರೆ ಯಾರೋ ಬಂದ್ಬಿಡ್ತಾರೆ. ಅದರಿಂದ ಆಗಬಾರದು ಅಂತ ಪರಮಾತ್ಮ ಅಲ್ಲೇ ತಾನು ವೈಕುಂಠ ಎನ್ನುವ ರೂಪದಿಂದ ಇದ್ದು ರಕ್ಷಣೆ ಮಾಡ್ತಾ ಇದ್ದಾನೆ. ಅಂತ ಲೋಕಕ್ಕೆ ಸನಕಾದಿಗಳು ಬಂದರು ಅಂತ ಒಟ್ಟ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.